ಕ್ರಿಮ್ಸ್ಗೆ ಎಂಆರ್ಐ ಯಂತ್ರ ತರಲು ತಾನೇ ಕಾರಣ ಎಂದು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾಡುತ್ತಿರುವ ಪ್ರಚಾರ ಹಾಗೂ ಬಸ್ ಸ್ಟಾಪ್ ಸ್ಥಳಾಂತರದ ವಿಚಾರದಲ್ಲಿ ಶಾಸಕ ಸತೀಶ್ ಸೈಲ್ ವಿರುದ್ಧ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ಜನರನ್ನ ದಿಕ್ಕು ತಪ್ಪಿಸುವ ಪ್ರಯತ್ನವಾಗಿದೆ ಎಂದು ಕೆಪಿಸಿಸಿ ಜಿಲ್ಲಾ ವಕ್ತಾರ ಕೆ ಶಂಭು ಶೆಟ್ಟಿ ಆರೋಪಿಸಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ರವಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ರಿಮ್ಸ್ ಹಾಗೂ ಆಸ್ಪತ್ರೆ ಅಭಿವೃದ್ಧಿಯ ಹಿಂದೆ ಶಾಸಕ ಸತೀಶ್ ಸೈಲ್ ಅವರ ನಿರಂತರ ಹೋರಾಟವಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಕಾರವಾರಕ್ಕೆ ಕರೆತಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಸೂಪರ್ ಸ್ಪೆಷಾಲಿಟಿಯಾಗಿ ಮೇಲ್ದರ್ಜೆಗೇರಿಸಲು ಒತ್ತಡ ತಂದಿದ್ದು ಬಜೆಟ್ನಲ್ಲಿ ಅನುದಾನ ಘೋಷಣೆಗೆ ಕಾರಣರಾಗಿದ್ದಾರೆ. ವೈದ್ಯಕೀಯ ಕಾಲೇಜಿಗೆ ಅಗತ್ಯ ಉಪಕರಣಗಳಿಗಾಗಿ ಸಹ ನಿರಂತರ ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸರ್ಕಾರದಲ್ಲಿ 12 ವರ್ಷದಿಂದ ಬಿಜೆಪಿ ಏನೇನು ನಾವು ಎಷ್ಟು ಹೋರಾಟ ಮಾಡಿರ್ಬೋದು, ಅನುದಾನ ಬಂದ ಕೂಡಲೇ ಅದು ಕೇಂದ್ರ ಸರ್ಕಾರದ ಮುಂದೆ ಎಲ್ಲರೂ ಒಪ್ಪಲೇಬೇಕದು. ನಮ್ಮ ಹೋರಾಟ ಇರ್ಬೋದು, ಅದು ಬೇರೆ ವಿಷಯ. ಇವರ ಹೋರಾಟ ಏನು, ಇದು ಅರ್ಥ ಏನಂತ ಹೇಳಿದ್ರೆ ಜನರು ಚೀಪ್ ಪಾಪ್ಯುಲಾರಿಟಿ. ಒನ್ ವರ್ಡ್ನಲ್ಲಿ ಹೇಳೋದಾದ್ರೆ ಇದು ಚೀಪ್ ಪಾಪ್ಯುಲಾರಿಟಿಗೋಸ್ಕರ ಜನರನ್ನು ಮನಸ್ಸನ್ನು ತಿರುಗಿಸ್ತಿದ್ದಾರೆ. ಪಾಪ್ಯುಲಾರಿಟಿ ಬೇಕು ಮನುಷ್ಯರಿಗೆ, ಆದ್ರೆ ಅದು ಕನ್ಸ್ಟ್ರಕ್ಟಿವ್ ಏನು ಪ್ರೊಪಗಂಡ ಬೇಕು ಪಾಪ್ಯುಲಾರಿಟಿ. ಈ ರೀತಿದ್ದು ಎಲ್ಲರೂ ಕೇಳಿದ್ರೆ ಹೇಳ್ತಾರೆ ಬಿಜೆಪಿ ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ, ಇವರಿಗೆ ಹೇಗೆ ತರಲಿಕ್ಕೆ ಆಗ್ತದೆ? ಹೋರಾಟ ಮಾಡಿದ್ರೆ ಇವರು ಎಲ್ಲರಿಗೂ ವಿಶ್ವಾಸ ತಗೊಂಡಿದ್ರು, ಉಸ್ತುವಾರಿ ವಿಶ್ವಾಸ ತಗೊಂಡಿದ್ರು, ಎಲ್ಲ ನಮ್ಮ ಶಾಸಕರನ್ನು ಉತ್ತರಾಖಂಡ ಶಾಸಕರನ್ನು ವಿಶ್ವಾಸ ತಗೊಂಡಿದ್ರು, ಮುಖ್ಯಮಂತ್ರಿಗಳನ್ನ ಅವ್ರಿಗೆ ಕೇಳಿದ್ರು, ಉಪಮುಖ್ಯಮಂತ್ರಿಗಳು ಒತ್ತಡ ಹಾಕಿದ್ರು, ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಒತ್ತಡ ಹಾಕಿದ್ರು. ಇಷ್ಟು ಎಲ್ಲ ಮಾಡ್ಕೊಂಡು ಬಂದು ಏನು ಜನೋಪಕಾರಕ್ಕೆ ನಾವೇನು ಬಂತು ಅಂತ ನಾವೇನು ಅವರಿಗೆ ಅಭಿನಂದನೆ ಹಾಕಲಿಲ್ಲ ಅಥವಾ ಪಬ್ಲಿಸಿಟಿ ಮಾಡಲಿಲ್ಲ, ಪ್ರೆಸ್ ಮೀಟ್ ಮಾಡಲಿಲ್ಲ. ಅದು ರುಟೀನ್ ಕೋರ್ಸ್ ಇದು. ದಿಸ್ ಈಸ್ ದಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ನಾರ್ಮಲ್ ಅಡ್ಮಿನಿಸ್ಟ್ರೇಷನ್. ಇನ್ನು ಏನೇನು ಮಾಡಿ ಬರಲಿಕ್ಕಿದೆ ಕ್ರಿಮ್ಸ್ ಆಸ್ಪತ್ರೆಗೆ ಟೈಮ್ ತಗೊಳ್ಬೋದು, 3-4 ವರ್ಷ ಹೋಗ್ಬೋದು. ಒನ್ ಬೈ ಒನ್ ಬಂದಾಗ ನಮಗೆ ಪ್ರತಿದಿನ ಬಂದು ಇವತ್ತು ಆ ಮಿಷಿನ್ ಬಂತು, ಈ ಮಿಷಿನ್ ಬಂತು, ಈ ಮಿಷಿನ್ ಬಂತು. ತಪ್ಪು ಇರ್ಬೋದು ಸಣ್ಣ ಪುಟ್ಟದೆಲ್ಲ ಅನರ್ಥಾತ್ಮಕವಾಗಿ ಸರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಪ್ರತಿಯೊಬ್ಬರು ಕೂಡ. ನಿಮ್ಮ ಸಹಕಾರ ಬೇಕು, ಜನರ ಸಹಕಾರ ಬೇಕು. ಅದು ಈ ರೀತಿ ಚೀಪ್ ಪಾಪ್ಯುಲಾರಿಟಿಗೋಸ್ಕರ ನಾನು ಹಾಗೆ ಹೇಳಿದೆ, ಯಾರೋ ನೆಟ್ಟಾಗಿಲ್ಲ, ಹಣ್ಣು ಕೊಡ್ತಾ ಇದೆ, ನೆರಳು ಕೊಡ್ತಾ ಇದೆ, ಯಾರೋ ಬಂದಲ್ಲಿ ಕೂತ್ಕೊಂಡು ನೆರಳಲ್ಲಿ ಕೂತಿದ್ದಾರೆ, ಕೂತದ್ದು ಮಾತ್ರ ಅಲ್ಲ. ಕ್ರಿಮ್ಸ್ಗೆ ಎಂಆರ್ಐ ಯಂತ್ರ ಮಂಜೂರು ಮಾಡುವಂತೆ ಶಾಸಕ ಸೈಲ್ ಮುಖ್ಯಮಂತ್ರಿ, ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳನ್ನ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಒತ್ತಾಯಿಸಿದ್ರು. ಅದರಂತೆ 2024ರ ಅಕ್ಟೋಬರ್ನಲ್ಲಿ ಕಾರವಾರ ಸೇರಿದಂತೆ ರಾಜ್ಯದ 8 ವೈದ್ಯಕೀಯ ಕಾಲೇಜುಗಳಿಗೆ ಎಂಆರ್ಐ ಯಂತ್ರ ಖರೀದಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. ಈಗ ಯಂತ್ರ ಕಾರವಾರಕ್ಕೆ ಬಂದಿದ್ದು ಅಳವಡಿಕೆ ಕಾರ್ಯ ನಡೆಯುತ್ತಿದೆ. ಈ ಎಲ್ಲಾ ದಾಖಲೆಗಳು ಲಭ್ಯವಿದ್ರೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ತಾವೇ ಯಂತ್ರ ತರಲು ಕಾರಣಕರ್ತರೆಂದು ಹೇಳಿಕೊಳ್ಳುತ್ತಿರುವುದು ವಾಸ್ತವಕ್ಕೆ ವಿರುದ್ಧ ಎಂದು ಶೆಟ್ಟಿ ಟೀಕಿಸಿದ್ರು. ಯಾರೋ ನೆಟ್ಟ ಮರದ ಕೆಳಗೆ ಅದರ ನೆರಳಿನಲ್ಲಿ ಕುಳಿತು ಹಣ್ಣು ತಿನ್ನುತ್ತಾ ಆ ಮರವನ್ನ ತಾನೇ ನೆಟ್ಟಿದ್ದೇನೆ ಎಂದು ಹೇಳುವಂತಾಗಿದೆ ಮಾಜಿ ಶಾಸಕಿ ವರ್ತನೆ ಎಂದು ಅವರು ವ್ಯಂಗ್ಯವಾಡಿದ್ರು. ಬಸ್ ಸ್ಟಾಪ್ ಸ್ಥಳಾಂತರ ವಿಚಾರಕ್ಕೆ ಸಂಬಂಧಿಸಿದಂತೆ ರೂಪಾಲಿ ನಾಯ್ಕ್ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಶೆಟ್ಟಿ, ಹಳೆಯ ಗೀತಾಂಜಲಿ ಟಾಕೀಸ್ ಪಕ್ಕ ಶಾಸಕ ಸತೀಶ್ ಸೈಲ್ 3 ಎಕರೆ ಜಮೀನು ಹೊಂದಿದ್ದಾರೆ ಎಂಬುದು ಸುಳ್ಳು. ಅಲ್ಲಿ ಕೇವಲ 30 ಗುಂಟೆ ಮತ್ತು 2 ಗುಂಟೆ ಸೇರಿ ಸೀಮಿತ ಪ್ರಮಾಣದ ಜಾಗವಿದೆ. ತಮ್ಮ ಜಮೀನಿಗೆ ದಾರಿ ಮಾಡಿಕೊಡಲು ಹಳೆ ಬಸ್ ಸ್ಟಾಪ್ ಅನ್ನ ಹಿಂದೂ ಹೈಸ್ಕೂಲ್ ಬಳಿ ಸ್ಥಳಾಂತರಿಸಲಾಗುತ್ತಿದೆ ಎಂಬ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಕಾಂಕ್ರೀಟ್ ಬಸ್ ಸ್ಟಾಪ್ ಇತ್ತು, ನೀವು ಕೂಡ ನೋಡಿದ್ದೀರಿ ಅದನ್ನು. ಅಲ್ಲಿ ಕಾಂಕ್ರೀಟ್ ಬಸ್ ಸ್ಟಾಪ್ ಇತ್ತಲ್ಲಿ. ಈಗ ಏನಾಗಿದೆ, ಕಾರವಾರದಲ್ಲಿ ರಸ್ತೆ ಅಗಲೀಕರಣ, ರಸ್ತೆಯಲ್ಲಿದೆ ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ತಡಿಬೇಕಾಗಿದೆ, ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಬಸ್ ಮತ್ತೆ ಇಲ್ಲಿ ಜನರಿಗೆ ನಡ್ಕೊಂಡು ಬರಬೇಕು. ಡಿಸಿ ಆಫೀಸ್ ಹೋಗುವವರಿಗೆ, ಮುನ್ಸಿಪಾಲಿಟಿ ಹೋಗುವವರಿಗೆ ಸ್ವಲ್ಪ ಹತ್ತಿರದಲ್ಲಿ ಮುಂದೆ ಬಂದು ಇಲ್ಲಿ ಕೂಡ 1-2 ಬಸ್ ಸ್ಟಾಪ್ ಮಾಡ್ತಾರೆ. ಅಲ್ಲಿ ಒಂದೇ ಬಸ್ ಸ್ಟಾಪ್ ಅಲ್ಲ, ನಿಮ್ಮ ಲೆಕ್ಕ ಪ್ರಕಾರ ಒಂದೇ ಬಸ್ ಸ್ಟಾಪ್ ಮಾಡೋದಾದ್ರೆ ನಿಮ್ಮ ಪ್ರಶ್ನೆ ತಾರ್ಕಿಕವಾಗಿ ಸರಿ ಅಂತ ಹೇಳ್ಬೋದು ನಾನು. ಅದು ಒಂದೇ ಬಸ್ ಸ್ಟಾಪ್ ಅಲ್ಲ, ಅಲ್ಲಿ ಮಿತ್ರ ಸಮಾಜ ಹತ್ತಿರ ಮತ್ತೊಂದು ಬಸ್ ಸ್ಟಾಪ್ ಆಗ್ತದೆ. ಇಲ್ಲಿ ಈ ಮುನ್ಸಿಪಾಲಿಟಿ ಎದುರಿನ ಗವರ್ಮೆಂಟ್ ನಲ್ಲಿ ಮತ್ತೊಂದು ಬಸ್ ಸ್ಟಾಪ್ ಆಗ್ತದೆ. ಇಲ್ಲಿ ನಮಗೆ ಡೈರೆಕ್ಟ್ ಅಲ್ಲಿ ಎಲ್ಲಿ ನಮ್ಮ ಡಿಸಿ ಆಫೀಸ್ ಇಲ್ಲಿ ಸಾರಿ ಮುನ್ಸಿಪಾಲಿಟಿ ಒಂದು ಜಿತೇಂದ್ರ ಅಂತ ನಮ್ದು ಏನು ಶಾಪ್ ಇದೆ ನೋಡಿ, ಆ ಕಾರ್ನರ್ ನಲ್ಲಿ ಮತ್ತೊಂದು ಬಸ್ ಸ್ಟಾಪ್ ಆಗ್ತದೆ. ಇಲ್ಲಿ ಮತ್ತೊಂದು ಬಸ್ ಸ್ಟಾಪ್ ಆಗ್ತದೆ. ಒಂದೇ ಬಸ್ ಸ್ಟಾಪ್ ಅಲ್ಲ,
ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಆದ್ದರಿಂದ ಈ ಎರಡೂ ಅಂಶಗಳನ್ನು ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಸತೀಶ್ ಸೈಲ್ ಮತ್ತು ಉತ್ತರ ಕನ್ನಡದ ಎಲ್ಲ ಶಾಸಕರಾದ ಸಚಿವರುಗಳ ಒತ್ತಾಯದ ಮೇರೆಗೆ, ಮುಖ್ಯವಾಗಿ ಸತೀಶ್ ಸೈಲ್ ಅವರ ಒತ್ತಡದ ಮೇರೆಗೆ ಈ MRI ಮಷೀನ್ ಬಂದಿದೆ. ಅದು ಈಗ ಇನ್ಸ್ಟಾಲೇಷನ್ ಆಗ್ತದೆ, ಜನರಿಗೆ ಅದರ ಸದುಪಯೋಗ ಸಿಗ್ತದೆ. ನಂಬರ್ 1. ಸೆಕೆಂಡ್, ಯಾವುದೇ ಒಂದು ತನ್ನ ವೈಯಕ್ತಿಕ ಸ್ವಾರ್ಥ ಸಾಧನೆಗೋಸ್ಕರ ಬಸ್ ಸ್ಟಾಪ್ ಶಿಫ್ಟ್ ಮಾಡ್ತಾ ಇಲ್ಲ. ಅಲ್ಲಿ ಫುಟ್ಪಾತ್ ಮೇಲೇನೆ ಬಸ್ ಸ್ಟಾಪ್ ಇದೆ. ಜನರಿಗೆ ಅನುಕೂಲ ಆಗಲಿ ಅಂತ ಸ್ವಲ್ಪ ಮುಂದೆ ಹಿಂದೆ ಏನಾದರೂ ಕಾಂಕ್ರೀಟ್ ಬಸ್ ಸ್ಟಾಪ್ ಇತ್ತು, ಅಲ್ಲಿ ಕಾಂಕ್ರೀಟ್ ಇದ್ದು ದೊಡ್ಡ ಮಟ್ಟದ ಬಸ್ ಸ್ಟಾಪ್ ಇತ್ತು, ಅಲ್ಲಿ ಇದನ್ನು ಶಿಫ್ಟ್ ಮಾಡಿ ಮುಂದೆ ಅಲ್ಲಿ ಶೌಚಾಲಯ ಇದೆ, ಅದು ಉತ್ತಮ ರೀತಿಯಲ್ಲಿ ಉಪಯೋಗ ಆಗಲಿ. ಅದೇ ರೀತಿ ಶಾಲಾ ಮಕ್ಕಳಿಗೆ ಕೂಡ ಅಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಹಳ್ಳಿಯಿಂದ ಬರುವಂಥ ಗ್ರಾಮಾಂತರ ಜನರಿಗೆ ಇಲ್ಲಿ DC ಆಫೀಸಿಗೆ, ಇಲ್ಲಿ ಕೋರ್ಟಿಗೆ, CMCಗೆ ಎಲ್ಲ ಕಡೆ ಹೋಗಲಿಕ್ಕೆ ಮತ್ತೆರಡು ಬಸ್ ಸ್ಟಾಪ್ ಆಗ್ತದೆ. ನಮ್ಮ ಇಲ್ಲಿ CMC ಪಕ್ಕದಲ್ಲಿ ಈ ಕಡೆಗೆ ನಮ್ಮ ತನ್ನ ಅವರ ಶಾಪಿನ ಕಾರ್ನರ್ನಲ್ಲಿ ಮತ್ತೊಂದು ಇಲ್ಲಿ ನಮ್ಮ ಮಿತ್ರ ಸಮಾಜದ ಹತ್ರ ಮತ್ತೊಂದು ಬಸ್ ಸ್ಟಾಪ್ ಆಗ್ತದೆ. ಈ ಜನರಿಗೆ ಕಾನ್ವೆಂಟ್ ನಾವು ಮಕ್ಕಳಿಗೆ ಒಳ್ಳೆಯದಾಗ್ತದೆ, ಕೋರ್ಟಿಗೆ ಹೋಗುವವರಿಗೆ ಒಳ್ಳೆಯದು. ಇದು ಜನರಿಗೆ ಒಂದು ಸುವಿಧಾ ಕೊಡಲಿಕ್ಕೆ ಅವರು ಇದು ಮಾಡಿದ್ದು. ಮತ್ತು ಅವರದ್ದು ವೈಯಕ್ತಿಕವಾಗಿ ಅವರಿಗೆ ಏನೋ ಅವರು ಕೋರ್ಟ್ ಮೆಟ್ರೆಸ್ ತರ್ತಾರೆ, ಅದು ತರ್ತಾರೆ, ಇದು ತರ್ತಾರೆ. ಅದಕ್ಕೆ ನಾವು ಅದು ಏನಾಗ್ತದೆ ಆ ವಿಷಯ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ಸಬ್ಸಿಡೈಸ್ ಆಗ್ತದೆ, ಅದನ್ನೆಲ್ಲ ನಾವು ಆ ವಿಷಯ ಏನೂ ಮಾತಾಡೋದಿಲ್ಲ. ವೈಯಕ್ತಿಕ ವಿಷಯ ಹೇಳುವುದು ತಪ್ಪದು. ಅವರಿಗೆ ಆಸ್ತಿ ಇವ್ರದ್ದು ಆಸ್ತಿ ಎಷ್ಟು ಅಂತಂದ್ರೆ ನಾವು ಕೇಳಲಿಕ್ಕೆ ಹೋಗುವುದಿಲ್ಲ. ಎಲ್ಲೆಲ್ಲಿ ಯಾರು ಎಷ್ಟು ಆಸ್ತಿ ಉಂಟು ಅಂತ ಅವರಿಗೆ ಏನಾದರೂ ಅದು ಏನು ಸರಿದಾರಿಯಲ್ಲಿ ಮಾಡದೇ ಇದ್ದ ಆಸ್ತಿ ಅಂತ ಆದರೆ ಅವರವರ ಲೆವೆಲ್ನಲ್ಲಿ ಅದಕ್ಕೆ ಏನಾದರೂ ನಾವು ವ್ಯವಸ್ಥೆ ಮಾಡೋದಾದ್ರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅವರದ್ದು ಒಬ್ಬೊಬ್ಬರದ್ದು ಮತ್ತು ಅವರೇ ಬಿಟ್ಟಿರ್ತದೆ. ನಾವು ಏನು ಹಲಸಿನ ಗಿಡಗಳನ್ನು ಹೆಚ್ಚು ಬೆಳೆಸುವಲ್ಲಿ ಅರಣ್ಯ ಇಲಾಖೆ ಮುಂದಾಗಬೇಕು. ಈ ಹಣ್ಣಿಗೆ ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಬರುವಂತೆ ಕಾರ್ಯವಾಗಬೇಕು ಎಂದು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಗೋಕರ್ಣ ಶ್ರೀ ಶಂಕರ ಮಠದಲ್ಲಿ ಗುರು ರಾಘವೇಂದ್ರ ಇವೆಂಟ್ಸ್ ಇವರ ಆಶ್ರಯದಲ್ಲಿ ನಡೆಯುತ್ತಿರುವ ಹಲಸು ಹಾಗೂ ವಿವಿಧ ಹಣ್ಣುಗಳ ಹಬ್ಬದಲ್ಲಿ ಪಾಲ್ಗೊಂಡು ಜಪಾನ್ ತಳಿಯ ವಿಶೇಷ ಮಿಯಾಜಾಕಿ ಮಾವಿನ ಹಣ್ಣು ಪ್ರದರ್ಶನ ಹಾಗೂ ಹಲಸಿನ ಹಣ್ಣಿನ ವಿಶೇಷ ಖಾದ್ಯಗಳ ಮಳಿಗೆಗೆ ಚಾಲನೆ ನೀಡಿ ಮಾತನಾಡಿದರು. ಈ ವರ್ಷ ಪರಿಸರ ದಿನಾಚರಣೆಯಂದು ಹಲಸಿನ ಗಿಡವನ್ನ ನೆಡಲಾಗಿದೆ. ಇದರಂತೆ ಎಲ್ಲೆಡೆ ಹಲಸಿನ ಗಿಡ ಬೆಳೆಸಬೇಕು. ಕಾಶ್ಮೀರದ ಸೇಬು ಹೇಗೆ ಎಲ್ಲೆಡೆ ಪ್ರಚಲಿತದಲ್ಲಿದೆಯೋ ಹಾಗೆ ವಿವಿಧ ತಿನಿಸುಗಳ ಮೂಲಕ ನಮ್ಮಲ್ಲಿನ ಹಲಸಿನ ಹಣ್ಣು ವಿದೇಶದಲ್ಲೂ ಬೇಡಿಕೆ ಬರಬೇಕು ಎಂದು ಆಶಿಸಿ ಅಚ್ಚುಕಟ್ಟಿನ ಹಬ್ಬ ಆಯೋಜಿಸಿದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ತೊರ್ಕೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆನಂದ್ ಕವರಿ, ಕಳಕಳೇಶ್ವರ ದೇಗುಲದ ಪ್ರಧಾನ ಅರ್ಚಕ ವಿನಾಯಕ್ ಕಾಳೆ ಮಾತನಾಡಿ ಹಲಸಿನ ಗಿಡಗಳ ಹೆಚ್ಚು ಬೆಳೆಯುವಂತೆ ಆಶಿಸಿ ಹಣ್ಣಿನ ಹಬ್ಬಕ್ಕೆ ಶುಭ ಕೋರಿದ್ರು. ಈ ವೇಳೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಗೋಕರ್ಣ, ಸಾಮಾಜಿಕ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಹೊನ್ನವರ್ಕರ್, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ, ಸಂದೀಪ್ ಅಗಸಾಲಿ, ರಾಮು ಕೆಂಚನ್, ಕಾರ್ಯಕ್ರಮದ ಆಯೋಜಕರಾದ ಗಣೇಶ್ ಗುನಗ ಉಪಸ್ಥಿತರಿದ್ದರು. ಕರವೇ ಅಧ್ಯಕ್ಷ ಕುಮಾರ್ ದಿವಟಗಿ ನಿರ್ವಹಿಸಿದ್ರು. ಜಪಾನಿನಲ್ಲಿ ಕೆಜಿಗೆ 2.5 ಲಕ್ಷ ಬೆಲೆ ಬಾಳುವ ಜಪಾನ್ ತಳಿ ಮಿಯಾಜಾಕಿ ಮಾವಿನ ಹಣ್ಣನ್ನ ಶಾಸಕರಿಂದ ಪ್ರದರ್ಶಿಸಲಾಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಬಹಳ ಒಳ್ಳೆಯ ಕಾರ್ಯಕ್ರಮ. ಎಲ್ಲರೂ ಸೇರಿ ಸುಜಯ್ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಆನಂದ್ ಕವರಿ ಪ್ರತಿ ಪಂಚಾಯತದ ಮಾಜಿ ಅಧ್ಯಕ್ಷರ ಸಹಯೋಗದಲ್ಲಿ ಒಳ್ಳೆಯ ಕಾರ್ಯಕ್ರಮ ಇವತ್ತು ಗೋಕರ್ಣದಲ್ಲಿ ನಡೀತಾ ಇದೆ. ಬಹುಶಃ ವಿಶೇಷ ಅಂತ ಹೇಳಿದ್ರೆ ಬಹಳ ದೂರದ ಊರಿಂದ ಹಲಸಿನ ಹಣ್ಣನ್ನು ತಂದು ಮಾರಾಟ ಮಾಡುವಂಥದ್ದು ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮ. ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ಅರಣ್ಯ ಇಲಾಖೆಯವರಿಗೆ ಈಗ ಹೇಳ್ತಾನೆ ಇದ್ದೇನೆ ಮತ್ತು ಕೆಲಸ ಅಂದರೆ ಹಲಸಿನ ಗಿಡಗಳನ್ನು ನಮ್ಮ ತಾಲೂಕಿನಾದ್ಯಂತ ಹೆಚ್ಚು ಗಿಡಗಳನ್ನು ಹಚ್ಚಬೇಕು ಎನ್ನುವಂಥ ಒಂದು ವಿಚಾರದೊಂದಿಗೆ ಮೊನ್ನೆ ಪರಿಸರದ ದಿನಾಚರಣೆಯ ನಿಮಿತ್ತ ಕುಮಟಾದ ವೆಟರ್ನರಿ ಆಸ್ಪತ್ರೆಯಲ್ಲಿ ಸುಮಾರು 10 ರಿಂದ 15 ಹಲಸಿನ ಗಿಡಗಳಲ್ಲಿ ನಾನು ಹಚ್ಚಿದ್ದೇನೆ. ಅದರ ಪ್ರಯೋಜನ ಮುಂದೆ ನಮ್ಮ ಯುವಕರಿಗೆ ಸಿಗಬೇಕು ಎನ್ನುವಂಥ ಉದ್ದೇಶ. ಬಹುಶಃ ಹಲಸು ಒಳ್ಳೆಯ ಹಣ್ಣು, ಅದರ ಸವಿಯಾದ ಮಾತ್ರ ಅದರ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ
ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಿಲ್ಲ, ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.